ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮದುವೆ ಹೋಗ್ತಿದ್ದೀವಿ. ಗಾಡೀಲಿ ಕರ್ಕೊಂಡು ಹೋಗ್ಬೇಕು. ಎಲ್ಲ ಬಿಟ್ಟೊಟ್ಟೈತಾರೆ, ರೆಡಿ ಆಗೋರೆ ಅಂತ. ಚೆಗೆ ಎಷ್ಟು ರೆಡಿ ಆದರೂ ಅಷ್ಟೇ, ಸಿಂಪಲಾಗಿ ರೆಡಿ ಆಗಿರೋದು. ಇದು ಯಾಕೋ ಜಾಸ್ತಿ ನೆರಿಗೆನೆ ಬೀಳಿಲ್ಲ ಸೀರೆ. ನಾನು ದಪ್ಪ ಆಗ್ಬಿಡ್ತೀನಿ ಜಾಸ್ತಿ ಮಾಡಿ ಫುಲ್ ಇನ್ನೇನು. ಬಾಯ್ ನಾನು ನೈಲ್ ಪಾಲಿಶ್ ಹಾಕೊಳ್ಳಿಲ್ಲ ಅರ್ಜೆಂಟ್ಗೆ. ಆಮೇಲೆ ಗಂಡು ಹೆಣ್ಣು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸಿದ್ರಲ್ಲ, ಅದು ಸ್ಕ್ರೀನ್ ಮೇಲೆ ಪ್ಲೇ ಆಗ್ತಿತ್ತು. ಅದೊಂದು ಕ್ಲಿಪ್ ಇರಲಿ ಅಂತ ನಾನು ವೀಡಿಯೋ ಮಾಡಿಕೊಂಡೆ. ಇದು ಮೈಸೂರಲ್ಲಿ ಅವರು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸಿರೋದು. ಇದೊಂದು ಕ್ಲಿಪ್ನ ನೋಡ್ಕೊಂಡು ಬನ್ನಿ. ಪಾಪು ಇನ್ನೇನು ಮಾಂಗಲ್ಯ ಧಾರಣೆ ಆಗೋ ಟೈಮ್ ಬಂದಲ್ಲ, ಅದಕ್ಕೆ ಅಕ್ಷತೆ ಕೊಟ್ಟಿದ್ದು. ಮದುವೆ ಮುಗಿಸ್ಕೊಂಡು ಬಂದ್ವಿ ಫೈನಲಿ. ಎಷ್ಟು ಸ್ವೆಟ್ ಆಗಿದ್ದೀನಿ ಅಂದರೆ, ಬಿಸಿಲು ಗಾಡೀಲಿ ಬೇರೆ ಹೋಗಿದ್ವಲ್ಲ, ಸಿಕ್ಕಾಪಟ್ಟೆ ಬಿಸಿಲಿತ್ತಪ್ಪ. ಗಾಡೀಲಿ ಬಂದಿದ್ದು ಸ್ವಲ್ಪ ಗಾಳಿ ಬೀಸ್ತಲ್ಲ. ಪಾಪ ನನ್ನ ಮಗಳು ಅಲ್ಲಿ ಊಟ ತಿನ್ನಲಿಲ್ಲ. ಇಲ್ಲ ನಾನು ಸ್ವಲ್ಪ ಫೋನ್ ಅದು ಇದು ತೋರಿಸ್ಕೊಂಡು ತಿನ್ನಿಸಿದೆ. ಅಲ್ಲಿ ಪದ್ಧತಿ ಮೇಲೆ ಆಗಲಿಲ್ಲ, ಬರೀ ಪಾಯಸ ತಿಂದಲು, ಐಸ್ ಕ್ರೀಮ್ ತಿಂದೆ ಅಷ್ಟೇ. ಚಿನಿ ಈಗ ಅವಳಿಗೋಸ್ಕರ ಅನ್ನ ಮಾಡಬೇಕು. ಅನ್ನ ಸಾಂಬಾರೇನು ಮಾಡೋಕ್ಕೋಗಲ್ಲ, ತುಪ್ಪ ಇದೆ, ತುಪ್ಪ ತಿನ್ನಿಸ್ತೀನಿ. ತುಪ್ಪ ಅನ್ನ ಕಾಣಿಸಿ ಅಲ್ಲಿ ನನಗೆ ಬಾಯ್ ಅಂತಿದ್ದಾಳೆ, ಪರದ ಒಳಗಡೆ ಇದ್ದಾಳೆ. ಒಂದು ನಿಮಿಷ. ಚಿನಿ ಹಾಯ್. ಅವಳು ಗೊಂಬೆಗಳನ್ನೆಲ್ಲ ಅಲ್ಲಂತೂ ತುಂಬ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅಂದರೆ ಪಾಪ ಎಲ್ಲರೂ ಎತ್ಕೊಂಡು ಓಡಾಡ್ತಿದ್ರು. ನನ್ನ ಹತ್ರನೇ ಬರ್ತಿಲ್ಲ, ಅವ್ರ ಅಪ್ಪ ಹತ್ರ ಹೋಗ್ಬಿಟ್ಟು ಅಳ್ತಾ ಇದ್ದಾಳೆ, ಎತ್ಕೊಂಡಿದ್ರಿ ಹೋಗಲಿ ಅಂತ. ಮದುವೆ ಎಲ್ಲ ಚೆನ್ನಾಗಿತ್ತು, ಊಟನೂ ಚೆನ್ನಾಗಿತ್ತು. ಮುದ್ದೆ ಮತ್ತು ಸಾರು ಮಾಡಿದರು. ನಾನು ಹೇಳಿದೆ ಊಟದ ಸ್ವಲ್ಪ ವಿಡಿಯೋ ಮಾಡಿ ಅಂತ, ಮಾಡಿಲ್ಲ. ಮುದ್ದೆ
ಸಾಂಬಾರು, ಸೊಪ್ಪಿನ ಪಲ್ಯ ಒಂಥರ ಚೆನ್ನಾಗಿತ್ತು ಊಟ. ಮಾಮೂಲಿ ಹೆಸ್ರು ಕಾಳು ಪಲ್ಯ ಅಲ್ಲ, ಅದು ಸೊಪ್ಪಿನ ಪಲ್ಯ ಮತ್ತು ಹೆಸ್ರುಬೇಳೆ, ಟೊಮೆಟೊ ಹಪ್ಪಳ ಅನ್ಸುತ್ತೆ, ಅದು ಟೊಮೆಟೊ ಹಪ್ಪಳ ಮಾಡಿಸಿದ್ರು. ಮತ್ತು ಅನ್ನ, ರಸಮ್, ಮಜ್ಜಿಗೆನ ಇಷ್ಟಿತ್ತು. ಗುಂಡು ಬುಯ್ಯ ತಿನ್ನಲ್ಲ ಮಗನೇ, ಬಾ ಬಟ್ಟೆ ಚೇಂಜ್ ಮಾಡ್ತೀನಿ. ಮತ್ತು ಇನ್ನೊಂದು ಮಕ್ಳಿಗೆ ಆ ಥರ ಬಟ್ಟೆ ಹಿಂಸೆ ಆಗುತ್ತೆ ಪಾಪ, ಹಾಕ್ದಾಗೆ ಇದು ಇರಿಟೇಷನ್ ಮಾಡ್ಕೋತಾ ಇಲ್ಲ. ಫ್ಯಾನು ಹಾಕಿಲ್ಲ, ಹಂಗೆ ಹೊರ್ಟೋಗಿದ್ದಾರೆ ಇವರು. ಅವಳನ್ನ ಮಲಗಿಸ್ಬಿಟ್ಟು ಗಾಡೀಲೇ ಮಲ್ಕೊಂಬಿಟ್ಟಿದ್ಲು. ಈಗ ತಿರ್ಗಾ ಮಲಗ್ಸೋಕೆ ಹೋಗಲ್ಲ. ತಿರ್ಗಿ ಮಲಗಿಸ್ಬೇಕು ಅಂದರೆ 1 ಅವರು, ಮಲಗೋದು ಮಾತ್ರ ಅರ್ಧ ಗಂಟೆ ಅಷ್ಟೇ. ಅದಕ್ಕೋಸ್ಕರ ಮಲಗಲ್ಲ. ಊಟ ತಿನ್ನಿಸಿ ಒಟ್ಟಿಗೆ ಮೈಯೆಲ್ಲ ತಿರ್ಗಾ ಮೈ ತೊಳಿಬೇಕು ಪಾಪ, ಅವಳಿಗೆ ಹಿಂಸೆ ಆಗ್ಬಿಟ್ಟೈತೆ. ಮೈ ತೊಳಿಸಿ ಮತ್ತೆ ಸಂಜೆ ಹಾಲು ಕೊಟ್ಟು ಆಮೇಲೆ ಮಲಗಿಸ್ತೀನಿ. ನೀವು ಮಲಗಿಸಲ್ಲ. ಆನೆಗೊಂಬಿನ ಇಷ್ಟು ಮುಂದೆ ಮಾಡ್ತಾವಳೆ. ನಾಚಿಕೆ. ಓಕೆ ಫ್ರೆಂಡ್ಸ್, ಆಯಿತು. ಇವತ್ತಿನ ಬ್ಲಾಗ್ ನಾನು ಟಯರ್ಡ್ ಆಗ್ತಿದೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ದಯವಿಟ್ಟು ಎಲ್ಲರೂ ಒಂದು ಬ್ಲಾಗ್ನ ನೋಡಿ, ದಯವಿಟ್ಟು ನೋಡಿ. ಚಿನಿ ಹೇಳು, ದಯವಿಟ್ಟು ನೋಡಿ. ಅಲ್ಲೋಡಲ್ಲಿ ಓಡ್ಬಿಟ್ಟು ಮಮ್ಮಿ ಹತ್ರ ಅಲ್ಲೋಡು. ಮತ್ತು ಮುಖ ಎಲ್ಲ ಏನೋ ಮಾರ್ಕ್ ಮಾಡ್ಕೊಂಬಿಟ್ಟಿದ್ದಾರೆ. ಬಾಯ್, ಸಬ್ಸ್ಕ್ರೈಬ್ ಮಾಡಿ ಹೇಳು. ನನ್ನ ಮಗಳಿಗೋಸ್ಕರನೇ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ನನ್ನ ಮುದ್ದು ಮಗಳಿಗೋಸ್ಕರ. ಬಿಡು ಮಗನೆ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್